ಈ ಹನುಮಾನ್ ಜಯಂತಿ ವಿಶೇಷವಾಗಿ ನಾಳೆ ಎಲ್ಲ ಅನಿಷ್ಟಗಳನ್ನ ಹೋಗಲಾಡಿಸಿ ಅವನ ಧೀಶಕ್ತಿ ಬಂತು ಅಂದರೆ ಇಡೀ ಪರ್ವತದಷ್ಟಿರ್ತಕ್ಕಂಥ ಕಪ್ಪು ಕಲೆಗಳನ್ನು ದುಷ್ಟ ಶಕ್ತಿಗಳನ್ನು ಎಲ್ಲ ಶಕ್ತಿಗಳನ್ನು ಹೋಗಲಾಡಿಸುವ ಧೀಶಕ್ತಿ ಅಂತಿದ್ರೆ ಅದು ಹನುಮಾನ್ ಶಕ್ತಿ ಅಂತ. ಹನುಮಾನ್ ಶಕ್ತಿಯ ವರ್ಷ ಈ ಹನುಮ ಜಯಂತ್ಯೋತ್ಸವ ಈ ಭಾಗದ ಸಂತಸ ಸಡಗರ ಸಂಭ್ರಮವನ್ನು ಉಂಟು ಮಾಡ್ತದೆ. ಈ ಹಬ್ಬ ಈ ಭಾಗದ ಸಂತೋಷದ ಹಬ್ಬ. ಎಲ್ಲ ಜನರನ್ನ ಮೇಳಿಸಿ ವರ್ಗ ವರ್ಣ ಜಾತಿ ಜನಾಂಗ ಭೇದ ಭಾವವನ್ನು ಮೀರಿ ಸಮಸ್ತ ಹಿಂದುತ್ವವನ್ನು ಕ್ರೋಢೀಕರಿಸುವ ಈ ಹಬ್ಬ ಈ ಭಾಗದ ಜನಗರಿಯಾಗಿ ನಡೆಸ್ಕೊಂಡು ನಮ್ಮ ಸಮಿತಿಯವರು ಹಿಂದೂ ಜಾಗರಣ ನಮ್ಮ ಈ ಸಂಸ್ಥೆಯವರು ಪ್ರತಿಯೊಂದು ವರ್ಷದಿಂದ ವರ್ಷಕ್ಕೆ ಭಾಳ ವಿಶೇಷವಾದ ಕಾರ್ಯಕ್ರಮಗಳನ್ನ ಎಲ್ಲ ಸಂತರುಗಳನ್ನ ಜನಪ್ರತಿನಿಧಿಗಳನ್ನ ಗೌರವಾನ್ವಿತ ನಾಳಿನ ದಿನ ಉತ್ಸವಕ್ಕೆ ಎಲ್ಲರೂ ಬರ್ತಾರೆ. ಶಾಸಕರು ಬರ್ತಾರೆ, ಲೋಕಸಭಾ ಸದಸ್ಯರು ಬರ್ತಾರೆ, ಮಾಜಿಯವರು ಬರ್ತಾರೆ, ಹಾಲಿಯವರು ಬರ್ತಾರೆ. ಜೊತೆಗೆ ಈ ಭಾಗದ ಎರಡೂ ಸೇತು ಬಿಂದು ಕೊಡಗು ಮತ್ತು ನಮ್ಮ ಮೈಸೂರಿನ ಕೇಂದ್ರ ಬಿಂದು ಮುಂದೊಂದು ದಿನ ನಾಡ ಹಬ್ಬ ಆಚರಿಸುವ ರೀತಿ ನಮ್ಮ ಹನುಮಂತೋತ್ಸವ ನಡೀತದೆ. ಈ ಹನುಮ ಜಯಂತ್ಯೋತ್ಸವ ವಿಶೇಷವಾಗಿ ಅರಮನೆಯ ಆವರಣದ ಈ ಹನುಮ ಜಯಂತ್ಯೋತ್ಸವ ವರ್ಷಂಪ್ರತಿ ಹುಣಸೂರಿನ ನಮ್ಮ ಈ ಬಳಗ ವಿಶೇಷವಾಗಿ ಕಾಯ ವಾಚ ಮನಸ ಎಲ್ಲರನ್ನೂ ಒಳಗೊಂಡು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇವತ್ತು ಪ್ರತಿಷ್ಠಾಪನಾ ಕಾರ್ಯ, ಇವತ್ತಿನ ಮೂರ್ತಿಯನ್ನು ಪೂಜೆ ಮಾಡಿ ವಿಶೇಷ ದಿನದಿಂದ ತಗೊಂಡೋಗಿ ನಾಡಿದ್ದು ಇದನ್ನ ಹೇಗೆ ಅದು ವಿಶೇಷ ಹಬ್ಬ. 4ನೇ ತಾರೀಕು ದತ್ತ ಜಯಂತಿ ಇದೆ, ಹನುಮ ಜಯಂತಿ ಇದೆ. ವಿಶೇಷವಾಗಿ ಈ ಭಾಗದ ಎಲ್ಲರ ಅರಿಷ್ಟಗಳನ್ನ ಹೋಗಲಾಡಿಸಿ ಅವನ ಆಶೀರ್ವಾದ ಅನುಗ್ರಹ ಶಕ್ತಿ ಎಲ್ಲರಿಗೂ ಅಂತ ಹನುಮಂತೋತ್ಸವ ಅಂದರೆ ಸಂತೋಷ ಸಂಭ್ರಮವನ್ನು ಹಂಚುವ ಹಬ್ಬ ಅನ್ನುವ ರೀತಿ ಜನಜನಿತವಾಗಿದೆ. ಈ ಹಬ್ಬಕ್ಕೆ ಎಲ್ಲರ ಸಲಹೆ ಸಹಕಾರ, ಎಲ್ಲ ಅಧಿಕಾರಿಗಳು ಗಣ್ಯಮಾನ್ಯರು ಜೊತೆಗೆ ಎಲ್ಲ ಜನದಲ್ಲಿ ಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೆ, ಬಾಲರಿಂದ ಹಿಡಿದು ವೃದ್ಧರವರೆಗೆ, ತಾಯಿಂದರಿಂದ ಹಿಡಿದು ಹೆಣ್ಮಕ್ಳವರೆಗೆ ಎಲ್ಲರೂ ಸಹ ಮನೆ ಹಬ್ಬವನ್ನು ಆಚರಿಸುವ ರೀತಿ ನಾವು ಉತ್ಸವದಲ್ಲಿ ಮಾಡ್ತಾ ಇರೋದು ಎಲ್ಲರಿಗೂ ಸಂತೋಷ. ಎಲ್ಲರೂ ಭಾಗಿಗಳಾಗಿ ಎಲ್ಲರೂ ಪಾಲ್ಗೊಳ್ಳಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ನಿಮ್ಮೆಲ್ಲರ ಪಾತ್ರ ಇರಬೇಕು ಅಂತ ಹೇಳ್ತಾ ದಯಾಮಯನಾದ ಹನುಮಾನ್ ಶಕ್ತಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಈ ಜೈ ಹನುಮಾನ್, ಜೈ ಶ್ರೀರಾಮ್.